ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸದ್ಯದ ಅವಧಿಯಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಯಾವ ವಿಷಯದ ಬಗ್ಗೆ ರೀ? ಮೆಸೊಪೊಟೇಮಿಯಾ ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳು. Salient features of Mesopotamian civilization. ಮೆಸೊಪೊಟೇಮಿಯಾ ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಂಡು ಇನ್ನು ಈ ಒಂದು ವಿಷಯದಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಮುಖ್ಯವಾಗಿ 5 ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೈಗೊಳ್ತೀವಿ. ಎಷ್ಟು ವಿಷಯಗಳ ಬಗ್ಗೆ ರೀ? 5 ವಿಷಯಗಳಲ್ಲಿ. ಆ 5 ವಿಷಯಗಳಲ್ಲಿ ಮೊದಲನೇ ಒಂದು ವಿಷಯ ಏನಪ್ಪ ಅಂದ್ರೆ ಮೆಸೊಪೊಟೇಮಿಯನ್ನರ ಒಂದು ಆಡಳಿತ, ಅಂದ್ರೆ ಅಲ್ಲಿ ಕಂಡು ಬರ್ತಕ್ಕಂಥ ಅವರ ರಾಜಕೀಯ ಸ್ಥಿತಿಯ ಬಗ್ಗೆ ಚರ್ಚೆಯನ್ನು ಕೈಗೊಳ್ತೀವಿ. ತದನಂತರದಲ್ಲಿ ಮೆಸೊಪೊಟೇಮಿಯನ್ನರ ಒಂದು ಸಮಾಜ, ಅಂದ್ರೆ ಅವರ ಒಂದು ಸಾಮಾಜಿಕ ಸ್ಥಿತಿಯ ಬಗ್ಗೆ ಚರ್ಚೆಯನ್ನು ಕೈಗೊಳ್ತೀವಿ. ಮೂರನೇದಾಗಿ ಮೆಸೊಪೊಟೇಮಿಯರ ಕಾಲದಲ್ಲಿ ಕಂಡುಬರ್ತಕ್ಕಂಥ ಮುಖ್ಯ ಉದ್ಯೋಗಗಳ ಹಿನ್ನೆಲೆ ಹಾಗೂ ಅಲ್ಲಿನ ವ್ಯಾಪಾರ ಮತ್ತು ವಾಣಿಜ್ಯ ಅಂದಾಗ ಮೆಸೊಪೊಟೇಮಿಯನ್ನರ ಒಂದು ಆರ್ಥಿಕ ಸ್ಥಿತಿಯ ಬಗ್ಗೆ ಚರ್ಚೆಯನ್ನು ಕೈಗೊಳ್ತೀವಿ. ತದನಂತರದಲ್ಲಿ ಮೆಸೊಪೊಟೇಮಿಯಾ ಕಾಲದಲ್ಲಿ ಕಂಡುಬರ್ತಕ್ಕಂಥ ಧಾರ್ಮಿಕ ಸ್ಥಿತಿಯ ಬಗ್ಗೆ, ಅಲ್ಲಿ ಕಂಡುಬರ್ತಕ್ಕಂಥ ಕಲಿಕೆಯ ಹಿನ್ನೆಲೆ ಬಗ್ಗೆ ಆಗಿರ್ಬೋದು, ಅಲ್ಲಿ ಕಂಡುಬರ್ತಕ್ಕಂಥ ಸಾಹಿತ್ಯದ ಹಿನ್ನೆಲೆ ಆಗಿರ್ಬೋದು. ತದನಂತರ ಮೆಸೊಪೊಟೇಮಿಯನ್ನರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ, ಈ ಎಲ್ಲ ವಿಷಯಗಳು ನಾವೆಲ್ಲಿ ಚರ್ಚೆ ಮಾಡ್ತೀವಿ? ಈ ಒಂದು ವಿಶಿಷ್ಟ ಲಕ್ಷಣಗಳು ಅಂತಕ್ಕಂಥ ಒಂದು ವಿಷಯದಲ್ಲಿ. ಯಾವ ಅಧ್ಯಾಯದಲ್ಲಿ? ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ. ಹೀಗಾಗಿ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ವಿಶಿಷ್ಟ ಲಕ್ಷಣಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಮೆಸೊಪೊಟೇಮಿಯನ್ನರ ಒಂದು ಪೊಲಿಟಿಕಲ್ ಕಂಡೀಷನ್, ರಾಜಕೀಯ ಸ್ಥಿತಿಯ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಯಾವುದ್ರ ಬಗ್ಗೆ ರೀ? ಪೊಲಿಟಿಕಲ್ ಕಂಡೀಷನ್. ಮೆಸೊಪೊಟೇಮಿಯನ್ನರ ಒಂದು ರಾಜಕೀಯ ಸ್ಥಿತಿ ಅಂತ ಕೈಗೊಂಡಾಗ ಇಲ್ಲಿ ನಾವೇನ್ ತಿಳ್ಕೊಬೇಕು? ರಾಜಕೀಯ ಸ್ಥಿತಿ ಅಂದ್ರೆ ಏನ್ರಿ? ಅವರ ಆಡಳಿತ ಯಾವ ರೀತಿಯಾಗಿ ನಡೀತಿತ್ತು ಅಂತಕ್ಕಂಥ ಒಂದು ಹಿನ್ನೆಲೆ. ಹೀಗಾಗಿ ಮೆಸೊಪೊಟೇಮಿಯಾ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಆಡಳಿತವನ್ನು ತೆಗೆದುಕೊಂಡಾಗ ಇವರ ಆಡಳಿತವು ಸಹ ಏನಾಯ್ತಪ್ಪ ಅಂದ್ರೆ ಹಳ್ಳಿಗಳಿಂದ ಆರಂಭ ಆಯ್ತು. ಹೀಗಾಗಿ ಹಳ್ಳಿಗಳಿಂದ ಆರಂಭವಾಗಿರ್ತಕ್ಕಂಥ ಇವರ ಆಡಳಿತ, ಆ ಹಳ್ಳಿಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಜನಸಂಖ್ಯೆ ಹೆಚ್ಚಳದಿಂದಾಗಿ ಹಳ್ಳಿಗಳು ಪಟ್ಟಣಗಳಾಗಿ ಮಾರ್ಪಟ್ಟು, ಪಟ್ಟಣಗಳು ನಗರಗಳಾಗಿ ಮಾರ್ಪಟ್ಟು, ನಗರಗಳು ನಗರ ರಾಜ್ಯಗಳಾಗಿ ಮಾರ್ಪಟ್ಟು. ಹೀಗಾಗಿ ಈ ಒಂದು ಹಂತದವರೆಗೆ ಕಂಡುಬರ್ತಕ್ಕಂಥ ಒಂದು ಎಲ್ಲ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಆ ಒಂದು ಅವಧಿಗೆ ಏನಾಗಿತ್ತಪ್ಪ ಅಂದ್ರೆ ಹೊಸ ಹೊಸ ರಾಜಮನೆತನ ಹುಟ್ಟಿಕೊಂಡಿದ್ದು. ಹೀಗಾಗಿ ಒಟ್ಟಾರೆಯಾಗಿ ಮೆಸೊಪೊಟೇಮಿಯನ್ನರ ಆಡಳಿತವೂ ಸಹ ಏನಾಯ್ತಪ್ಪ ಅಂದ್ರೆ ಹಳ್ಳಿಗಳಿಂದಲೇ ಆರಂಭವಾಯಿತು. ಹೀಗಾಗಿ ಈ ಒಂದು ಹಳ್ಳಿಗಳಿಂದ ಆರಂಭಗೊಂಡಿರ್ತಕ್ಕಂಥ ಇವರ ಆಡಳಿತವನ್ನು ತೆಗೆದುಕೊಂಡಾಗ ಇವರ ಆಡಳಿತದಲ್ಲಿ ಕಂಡುಬರ್ತಕ್ಕಂಥ ಕೇಂದ್ರ ಬಿಂದು ಯಾರು ಹೇಳ್ರಿ? ಕಿಂಗ್, ರಾಜ. ಹೀಗಾಗಿ ಈ ಆಡಳಿತದ ಕೇಂದ್ರ ಬಿಂದು ಯಾರಾಗಿತ್ತಪ್ಪ ಅಂದ್ರ ಈ ರಾಜ. ಹೀಗಾಗಿ ಈ ರಾಜನೇ ಏನಾಗಿತ್ತಪ್ಪ ಅಂದ್ರ ಈ ಒಂದು ಆಡಳಿತದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದ. ಹೀಗಾಗಿ ಈ ಆಡಳಿತದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಇದೇ ರಾಜ ತಾನು ಆಳ್ವಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈತನು ಸಹ ತನ್ನದಾಗಿರ್ತಕ್ಕಂಥ ಒಂದು ಮುಖ್ಯ ತತ್ವದ ಅಡಿಯಲ್ಲಿ ಕಿಂಗ್ ಈಸ್ ದಿ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ದಿ ಅರ್ತ್. ರಾಜನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಎಂದು ತಿಳ್ಕೊಂಡು ಆಳ್ವಿಕೆ ಮಾಡ್ತದೆ. ಯಾರೀ? ಈ ರಾಜ ತಾನು ಮೆಸೊಪೊಟೇಮಿಯಾದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಂತ ತಿಳಿದು ಆಳ್ವಿಕೆ ಮಾಡ್ತದ್ರಿ? ನಾನು ದೇವರ ಪ್ರತಿನಿಧಿ, ಅಂದ್ರೆ ಭೂಮಿಗೆ ನನ್ನನ್ನು ದೇವರು ಕಳುಹಿಸಿದ್ದಾನೆ. ಯಾಕೆ ಕಳುಹಿಸಿದ್ದಾನೆ? ಭೂಮಿಯ ಮೇಲೆ ಇರತಕ್ಕಂಥ ಎಲ್ಲ ಜನರನ್ನ ಆಳ್ವಿಕೆ ಮಾಡುವ ಸಲುವಾಗಿ. ಕಿಂಗ್ ಇಸ್ ದಿ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್. ರಾಜನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಎಂದು ತಿಳ್ಕೊಂಡು ಆಳ್ವಿಕೆ ಮಾಡ್ತದೆ. ಹೀಗಾಗಿ ಈ ಒಂದು ತತ್ವದ ಅಡಿಯಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ ತನ್ನ ಒಂದು ನಿಯಂತ್ರಣದಲ್ಲಿ ಮುಖ್ಯವಾಗಿ 2 ವಿಷಯಗಳನ್ನ ಅಥವಾ 2 ಇಲಾಖೆಯನ್ನು ಇಟ್ಟುಕೊಂಡಿದ್ದ. ಒಂದು ರಿಲಿಜನ್, ಒಂದು ಧರ್ಮ, ಇನ್ನೊಂದು ಅಡ್ಮಿನಿಸ್ಟ್ರೇಷನ್, ಆಡಳಿತ. ಹೀಗೆ ಈ ರಾಜನಾಗಿರ್ತಕ್ಕಂಥ ವ್ಯಕ್ತಿ ಹಿ ವಾಸ್ ಹೆಡ್ ಆಫ್ ದಿ ರಿಲಿಜನ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಈತ ಆಡಳಿತ ಮತ್ತು ಧರ್ಮ ಇವೆರಡೂಗಳ ಒಂದು ಮುಖ್ಯಸ್ಥನಾಗಿದ್ದ. ಯಾರೀ? ರಾಜ. ಹೀಗಾಗಿ ರಾಜ ತನ್ನನ್ನ ದೇವರ ಪ್ರತಿನಿಧಿ ಎಂದು ತಿಳ್ಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈತ ಧರ್ಮ ಮತ್ತು ಆಡಳಿತ ಇವೆರಡರ ಒಂದು ಮುಖ್ಯಸ್ಥನಾಗಿದೆ. ಹೀಗಾಗಿ ಈ ಧರ್ಮ ಮತ್ತು ಆಡಳಿತ ಇವೆರಡರ ಮುಖ್ಯಸ್ಥನಾಗಿರ್ತಕ್ಕಂಥ ಈತ ಆಡಳಿತದಲ್ಲಿ ತನಗೆ ಸಹಾಯ ಮಾಡುವ ಸಲುವಾಗಿ ಮಾಡಿಕೊಂಡಿದ್ದಪ್ಪ ಅಂದ್ರೆ ಪ್ರೀಸ್ಟ್ಸ್, ಪುರೋಹಿತರನ್ನ ನೇಮಕ ಮಾಡಿಕೊಂಡಿದ್ದ. ಹೀಗಾಗಿ ಪುರೋಹಿತರ ಒಂದು ಸಲಹೆ ಪಡೆದುಕೊಂಡು ತನ್ನ ಒಂದು ಆಳ್ವಿಕೆ ನಡೆಸದ. ಹೀಗೆ ಈ ಆಳ್ವಿಕೆಯನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ಇದೇ ರಾಜ ತನಗೆ ಆಡಳಿತದಲ್ಲಿ ಸಹಾಯವಾಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಖಂಡ ಆಡಳಿತವನ್ನ ಏನ್ ಮಾಡಿದಪ್ಪ ಅಂದ್ರೆ 2 ಘಟಕಗಳಾಗಿ ಮಾರ್ಪಡಿಸಿದ್ದ.
ಒಂದು ಕೇಂದ್ರಾಡಳಿತ, ಇನ್ನೊಂದು ಪ್ರಾಂತಾಡಳಿತ. ಹೀಗಾಗಿ ಈ ಕೇಂದ್ರಾಡಳಿತವನ್ನು ನೇರವಾಗಿ ರಾಜನೇ ನೋಡಿಕೊಳ್ತಿದ್ದ. ಇನ್ನು ಮತ್ತೊಂದು ಪ್ರೊವಿನ್ಸಿಯಲ್ ಅಡ್ಮಿನಿಸ್ಟ್ರೇಷನ್, ಪ್ರಾದೇಶಿಕ ಆಡಳಿತ ಅಂತಲೂ ಕರಿಬಹುದು ಅಥವಾ ಪ್ರಾಂತಾಡಳಿತ ಅಂತಲೂ ಕರಿಬಹುದು. ಹೀಗೆ ಅಖಂಡವಾಗಿರ್ತಕ್ಕಂಥ ಆಡಳಿತವನ್ನ ಎರಡು ಘಟಕಗಳಾಗಿ ಮಾಡಿಸಿದಂಥ ಸಂದರ್ಭದಲ್ಲಿ ಕೇಂದ್ರಾಡಳಿತವನ್ನ ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನು ಕರಿತಿರಲ್ಲ, ಈ ಒಂದು ಕೇಂದ್ರಾಡಳಿತವನ್ನ ರಾಜನೇ ನೇರವಾಗಿ ನೋಡ್ಕೊಳ್ತದ. ಅದೇ ರೀತಿಯಾಗಿ ಈ ಪ್ರೊವಿನ್ಸಿಯಲ್ ಗೌರ್ಮೆಂಟ್, ಪ್ರಾಂತೀಯ ಸರ್ಕಾರ ಅಥವಾ ಪ್ರಾದೇಶಿಕ ಸರ್ಕಾರವನ್ನ ನೋಡಿಕೊಳ್ಳಲಿಕ್ಕೆ ಗವರ್ನರ್ಸ್ ಅನ್ನ ನೇಮಕ ಮಾಡಿಕೊಂಡಿದ್ದ. ಯಾರನ್ರಿ? ಗವರ್ನರ್ಸ್ ಅಂದ್ರ ರಾಜ್ಯಪಾಲರನ್ನ ನೇಮಕ ಮಾಡಿಕೊಂಡಿದ್ದ. ಹೀಗಾಗಿ ರಾಜ ತನಗೆ ಆಡಳಿತದಲ್ಲಿ ಸಹಾಯವಾಗುವ ಸಲುವಾಗಿ ರಾಜ್ಯಪಾಲರನ್ನ ನೇಮಕ ಮಾಡಿಕೊಂಡಿದ್ದ. ಈ ರಾಜ್ಯಪಾಲರು ಏನ್ ಮಾಡ್ತಾರಪ್ಪ ಅಂದ್ರ ಈ ಒಂದು ಪ್ರಾದೇಶಿಕ ಆಡಳಿತವನ್ನು ನೋಡಿಕೊಳ್ತಾರೆ. ಹೀಗೆ ಈ ಒಂದು ಪ್ರಾಂತಾಡಳಿತ ತದನಂತರದಲ್ಲಿ ಏನಾಗತ್ತಪ್ಪ ಅಂದ್ರ ಜಿಲ್ಲೆಗಳು ಅಂತಕ್ಕಂಥ ಮತ್ತೊಂದು ಉಪ ಘಟಕವಾಗಿ ಮಾರ್ಪಡೋದು. ಯಾವ ಘಟಕವಾಗಿರಿ? ಜಿಲ್ಲೆ ಅಂತಕ್ಕಂಥ ಮತ್ತೊಂದು ಉಪ ಘಟಕವಾಗಿ ಮಾರ್ಪಡುತ್ತೆ. ಹೀಗೆ ಇದಿಷ್ಟೇನಪ್ಪಾ ಅಂದ್ರ ಮೆಸೊಪೊಟೇಮಿಯನ್ನರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಆಡಳಿತದ ವ್ಯವಸ್ಥೆ. ಇನ್ನು ಇವರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪೋಸ್ಟಲ್ ಸಿಸ್ಟಮ್, ಅಂಚೆ ಪದ್ಧತಿಯನ್ನು ತೆಗೆದುಕೊಂಡಾಗ ಅದು ಕುದುರೆಗಳ ಮುಖಾಂತರವಾಗಿ ಕಂಡು ಬರ್ತಕ್ಕಂಥ ಒಂದು ಅಂಚೆ ಪದ್ಧತಿ ಎಲ್ರಿ ಈ ಒಂದು ಮೆಸೊಪೊಟೇಮಿಯರ ಕಾಲಾವಧಿಯಲ್ಲಿ. ಹೀಗೆ ಈ ಹಿನ್ನೆಲೆ ಇಟ್ಟುಕೊಂಡು ಇವರ ಒಂದು ಆಡಳಿತವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಮೆಸೊಪೊಟೇಮಿಯರ ಕಾಲಾವಧಿಯ ರಾಜಕೀಯ ಸ್ಥಿತಿ ಅಥವಾ ಅವರ ಆಡಳಿತದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಪ್ರಸಿದ್ಧ ರಾಜ ಯಾರಪ್ಪ ಅಂದ್ರ ಹಮ್ಮುರಬಿ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಹಮ್ಮುರಬಿ. ಈ ಹಮ್ಮುರಬಿ ಅಂತ ತೆಗೆದುಕೊಂಡಾಗ ಈತ ಸುಮಾರು 42 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಎಷ್ಟು ವರ್ಷಗಳ ಕಾಲ ರೀ? 42 ವರ್ಷಗಳ ಕಾಲ. ಹೀಗೆ ಸುಮಾರು 42 ವರ್ಷಗಳ ಕಾಲ ಆಳ್ವಿಕೆ ಮಾಡತಕ್ಕಂಥ ಈ ಹಮ್ಮುರಬಿ ಕಂಡು ಬರ್ತಕ್ಕಂಥ ಒಂದು ನಾಗರಿಕತೆ ಯಾವುದಂದಾಗ ಮೆಸೊಪೊಟೇಮಿಯಾ ನಾಗರಿಕತೆ. ಪ್ರಮುಖ ಮನೆತನ ಯಾವುದಂದಾಗ ಈತ ಕಂಡು ಬರ್ತಕ್ಕಂಥ ಒಂದು ಮನೆತನ ಯಾವ್ದಪ್ಪ ಅಂತಂದ್ರೆ ಅಮೋರಿಯನ್ನರು ಅಂತಕ್ಕಂಥ ಒಂದು ಮನೆತನ ಅಥವಾ ಪ್ರಾಚೀನ ಬ್ಯಾಬಿಲೋನಿಯನ್ನರು ಅಂತಕ್ಕಂಥ ಒಂದು ಮನೆತನ. ಹೀಗಾಗಿ ಈ ಮನೆತನದಲ್ಲಿ ನಮಗೆ ಯಾರು ಕಂಡು ಬರ್ತಾರೆ? ಹಮ್ಮುರಬಿ. ಇನ್ನು ಈ ಹಮ್ಮುರಬಿಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಹಿ ವಾಸ್ ದಿ ಫೇಮಸ್ ರೂಲರ್ ಆಫ್ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್. ಮೆಸೊಪೊಟೇಮಿಯಾ ನಾಗರಿಕತೆಯ ಪ್ರಸಿದ್ಧ ಆಡಳಿತಗಾರ ಅಥವಾ ಪ್ರಸಿದ್ಧ ದೊರೆ ಯಾರೀ? ಹಮ್ಮುರಬಿ. ಈತ ಪ್ರಸಿದ್ಧ ದೊರೆ ಅಷ್ಟೇ ಅಲ್ಲದೆ ಗ್ರೇಟ್ ಕಾಂಕರರ್. ಈತ ಪ್ರಸಿದ್ಧ ಸಾಮ್ರಾಜ್ಯವಾದಿಯಾಗಿದ್ದ. ಯಾರೀ? ಈ ಹಮ್ಮುರಬಿ. ಹೀಗೆ ಈತ ಗ್ರೇಟ್ ಕಾಂಕರರ್ ಅಷ್ಟೇ ಅಲ್ಲದೆ ಹಿ ವಾಸ್ ಅ ಏಬಲ್ ಅಡ್ಮಿನಿಸ್ಟ್ರೇಟರ್. ಈತ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಯಾರೀ? ಈ ಹಮ್ಮುರಬಿ. ಏನೇನಾಗಿದ್ದ ಹೇಳ್ರಿ? ಈತ ಮೆಸೊಪೊಟೇಮಿಯಾ ನಾಗರಿಕತೆ ಒಬ್ಬ ಪ್ರಸಿದ್ಧ ದೊರೆ ಅಷ್ಟೇ ಅಲ್ಲದೆ ಗ್ರೇಟ್ ಕಾಂಕರರ್, ಮಹಾ ಸಾಮ್ರಾಜ್ಯವಾದಿಯಾಗಿದ್ದ. ಮಹಾ ಸಾಮ್ರಾಜ್ಯವಾದಿ ಅಷ್ಟೇ ಅಲ್ಲದೆ ಏಬಲ್ ಅಡ್ಮಿನಿಸ್ಟ್ರೇಟರ್, ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಯಾರೀ? ಈ ಹಮ್ಮುರಬಿ. ಹೀಗೆ ಇಷ್ಟೆಲ್ಲ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಈತ ಆಳ್ವಿಕೆ ಬಂದಂತ ಸಂದರ್ಭದಲ್ಲಿ ಖಂಡವಾಗಿರ್ತಕ್ಕಂಥ ಎಲ್ಲ ಒಂದು ಭೂಭಾಗಗಳನ್ನ ತನ್ನ ನಿಯಂತ್ರಣ ತೆಗೆದುಕೊಂಡ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈತ ಇಡೀ ಮೆಸೊಪೊಟೇಮಿಯಾ ಪ್ರದೇಶವನ್ನೆಲ್ಲ ಏನ್ ಮಾಡಪ್ಪ ಅಂದ್ರ ತನ್ನ ಹಿಡಿತಕ್ಕೆ ತೆಗೆದುಕೊಂಡ. ಯಾವ ಪ್ರದೇಶವನ್ರಿ? ಇಡೀ ಅಖಂಡವಾಗಿ ಕಂಡು ಬರ್ತಕ್ಕಂಥ ಮೆಸೊಪೊಟೇಮಿಯಾದ ಎಲ್ಲ ಭೂಭಾಗಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಆಳ್ವಿಕೆ ಮಾಡಿದ. ಅಂದ್ರ ಅವನ್ನೆಲ್ಲವನ್ನ ಗೆದ್ದುಕೊಂಡ. ಯಾವುದನ್ರಿ? ಮೆಸೊಪೊಟೇಮಿಯಾದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಭೂಭಾಗಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾ ಅಂದ್ರೆ ಕೆಲವೊಂದಿಷ್ಟು ಸುಧಾರಣೆಗಳನ್ನ ಕೈಗೊಳ್ತಾನೆ. ಹೀಗಾಗಿ ಆ ಸುಧಾರಣೆಯಲ್ಲಿ ಮೊದಲೇ ಒಂದು ಸುಧಾರಣೆ ಯಾವಪ್ಪ ಅಂದ್ರ ಅಕ್ಕಾಡ್ ಮತ್ತು ಸುಮೇರ್. ಯಾವ್ರಿ? ಅಕ್ಕಾಡ್ ಮತ್ತು ಸುಮೇರ್. ಹೀಗೆ ಈ ಅಕ್ಕಾಡ್ ಮತ್ತು ಸುಮೇರ್ ಈ ಎರಡು ಪ್ರದೇಶಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಒಂದುಗೂಡಿಸಿ ಆಳ್ವಿಕೆ ಮಾಡ್ತಾನೆ. ಹೀಗೆ ಸುಮಾರು 47 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಒಂದು ಆಳ್ವಿಕೆ ಮಾಡಿ. ಹೀಗೆ ಈ ಆಳ್ವಿಕೆಯ ಅವಧಿಯಲ್ಲಿ ಈತ ಜಗತ್ತಿಗೆ ಒಂದು ಮುಖ್ಯ ಕೊಡುಗೆಯನ್ನು ಕೊಟ್ಟ. ಆ ಒಂದು ಮುಖ್ಯ ಕೊಡುಗೆ ಯಾವಪ್ಪ ಅಂದ್ರ ಈತನ ಒಂದು ಕೋಡ್ ಆಫ್ ಲಾ. ಈತನ ಒಂದು ಕೋಡ್ ಆಫ್ ಲಾ ಅಂದ್ರ ಕಾನೂನು ಸಂಹಿತೆ. ಕಾನೂನು ಸಂಹಿತೆ. ಹೀಗಾಗಿ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾನೂನು ಸಂಹಿತೆಯನ್ನು ಹೊರಡಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಈ ಹಮ್ಮುರಬಿ ಅಂತಕ್ಕಂಥ ವ್ಯಕ್ತಿ. ಹೀಗೆ ಈ ಒಂದು ಕಾನೂನು ಸಂಹಿತೆ ಹಿನ್ನೆಲೆಯಲ್ಲಿ ಈತ ಜಗತ್ತಿನಲ್ಲಿಯ ಅಥವಾ ಜಗತ್ತಿನ ಇತಿಹಾಸದಲ್ಲಿಯೇ ಇಂದಿಗೂ ಸಹ ಅಮರನಾಗಿ ಉಳಿದಂತ. ಯಾರೀ? ಈ ಹಮ್ಮುರಬಿ ಅಂತಕ್ಕಂಥ ವ್ಯಕ್ತಿ. ಯಾವ ಹಿನ್ನೆಲೆಯಲ್ಲಿ ಉಳಿದಾನ್ರಿ?
ಆತ ಹೊರಡಿಸಿರ್ತಕ್ಕಂಥ ಒಂದು ಕಾನೂನು ಸಂಹಿತೆಯ ಹಿನ್ನೆಲೆಯಲ್ಲಿ ಮನುಕುಲದ ಇತಿಹಾಸದಲ್ಲಿಯೇ ಅಮರನಾಗಿ ಉಳಿದನು. ಇಂದಿಗೂ ಸಹ ಅವನನ್ನು ನಾವು ನೆನಪು ಮಾಡಿಕೋತು. ಯಾರನ್ರಿ? ಈ ಹಮ್ಮುರಬಿಯನ್ನ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಸದ್ಯ ನಾವೇನ್ ಮಾಡೋಣಪ್ಪ ಅಂದ್ರೆ ಹಮ್ಮುರಬಿಯ ಒಂದು ಕಾನೂನು ಸಂಹಿತೆಯ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದರ ಬಗ್ಗೆ ರೀ? ಹಮ್ಮುರಬಿಯ ಒಂದು ಕಾನೂನು ಸಂಹಿತೆಯನ್ನು. ಹೀಗೆ ಈ ಹಮ್ಮುರಬಿಯ ಕಾನೂನು ಸಂಹಿತೆ ಕೊಂಡಾಗ ಇದು ನಮಗೆ ಯಾವುದರ ಮೇಲೆ ಕಂಡು ಬರುತ್ತಪ್ಪ ಅಂತಂದ್ರೆ ಇದು ಒಂದು ಕಪ್ಪು ಶಿಲೆಯ ಮೇಲೆ ಕಂಡು ಬರುತ್ತೆ. ಯಾವ ಶಿಲೆಯ ಮೇಲೆ ರೀ? ಕಪ್ಪು ಶಿಲೆಯ ಮೇಲೆ. ಹೀಗೆ ಈ ಒಂದು ಕಪ್ಪು ಶಿಲೆಯ ಮೇಲೆ ನಮಗೇನಾಗತ್ತಪ್ಪ ಅಂತಂದ್ರೆ ಹಮ್ಮುರಬಿಯ ಒಂದು ಕಾನೂನು ಸಂಹಿತೆ ಕಂಡು ಬರುತ್ತೆ. ಇನ್ನು ಈ ಕಾನೂನು ಸಂಹಿತೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಪ್ಪು ಶಿಲೆ ಏನೇನು ಒಳಗೊಂಡಪ್ಪ ಅಂದ್ರೆ ಆನ್ ದಿ ಟಾಪ್ ಈ ಒಂದು ಮೇಲ್ಭಾಗದಲ್ಲಿ 2 ಚಿತ್ರಗಳು ಒಳಗೊಂಡೈತಿ. ಒಂದು ಸೂರ್ಯನ ಚಿತ್ರ, ಇನ್ನೊಂದು ತನ್ನದೇ ಆಗಿರ್ತಕ್ಕಂಥ ಚಿತ್ರ. ಹೀಗಾಗಿ ಈ ಸೂರ್ಯ ದೇವನಾಗಿರ್ತಕ್ಕಂಥ ಅವರ ಕಾಲಾವಧಿಯ ಸೂರ್ಯದೇವನನ್ನ ಶಮಾಸ್ ಅಂತ ಕರಿತಿರ್ತಾರೆ. ಹೀಗಾಗಿ ಈ ಸೂರ್ಯ ದೇವನಾಗಿರ್ತಕ್ಕಂಥ ಶಮಾಸ್ನಿಂದ ಕಾನೂನುಗಳನ್ನ ಎರವಲು ಬಾರೋ ಅಂತ ಕರಿತಾರಲ್ಲ, ಕಾನೂನುಗಳನ್ನ ಎರವಲು ಪಡೆಕೊಳ್ತಕ್ಕಂಥ ಒಂದು ಚಿತ್ರ ನಮಗೇನಾಗತ್ತಪ್ಪ ಅಂದ್ರೆ ಈ ಒಂದು ಕಪ್ಪು ಶಿಲೆಯ ಮೇಲ್ಭಾಗದಲ್ಲೇ ಕಂಡುಬರುತ್ತೆ. ಯಾವ ಶಿಲೆ ರೀ? ಈ ಒಂದು ಕಪ್ಪು ಶಿಲೆ, ಬ್ಲ್ಯಾಕ್ ಸ್ಟೋನ್ ಅಂತ ಕರಿತಾರಲ್ಲ. ಹೀಗಾಗಿ ಈ ಒಂದು ಕಪ್ಪು ಶಿಲೆಯ ಮೇಲ್ಭಾಗವನ್ನು ತೆಗೆದುಕೊಂಡಾಗ ಸೂರ್ಯ ದೇವನಾಗಿರ್ತಕ್ಕಂಥ ಶಮಾಸಿನಿಂದ ತಾನು ಕಾನೂನುಗಳನ್ನ ಎರವಲು ಪಡೆಕೊಳ್ತಕ್ಕಂಥ ಒಂದು ಚಿತ್ರ ಕಂಡುಬರುತ್ತೆ. ಅಷ್ಟೇ ಅಲ್ಲದೆ ಇದೇ ಒಂದು ಕಪ್ಪು ಶಿಲೆಯ ಮೇಲೆ ಕ್ಯುನಿಫಾರಂ ಲಿಪಿಯಲ್ಲಿ, ಯಾವ ಲಿಪಿ ರೀ? ಕ್ಯುನಿಫಾರಂ ಲಿಪಿ. ಅಲ್ಲಿ ಹೆಂಗೆ ನಾವು ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಲಿಪಿಯನ್ನ ಹೈರೋಗ್ಲಿಪಿಕ್ ಅಂತ ಕರಿತಿದ್ವು, ಅದೇ ರೀತಿಯಾಗಿ ಈ ಒಂದು ಮೆಸೊಪೊಟೇಮಿಯಾದ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಲಿಪಿ ಯಾವ್ದು ಅಂದ್ರೆ ಕ್ಯುನಿಫಾರಂ ಲಿಪಿ. ಹೀಗೆ ಈ ಕ್ಯುನಿಫಾರಂ ಲಿಪಿಯಲ್ಲಿ ಕಂಡುಬರ್ತಕ್ಕಂಥ ಕೆಲವೊಂದು ಬರವಣಿಗೆಗಳು ಕಂಡು ಬರ್ತವೆ. ಹೀಗಾಗಿ ಆ ಒಂದು ಎಲ್ಲ ಬರವಣಿಗೆಗಳು ಯಾವ ಭಾಷೆಯಲ್ಲಿದಾವಪ್ಪ ಅಂತಂದ್ರೆ ಅಕ್ಕಾಡಿಯನ್ ಅಂತಕ್ಕಂಥ ಒಂದು ಭಾಷೆಯಲ್ಲಿ. ಯಾವ್ದ್ರಿ? ಅಕ್ಕಾಡಿಯನ್ ಲಿಪಿ ಎಂದಾಗ ಕ್ಯುನಿಫಾರಂ ಲಿಪಿ. ಈ ಕ್ಯುನಿಫಾರಂ ಲಿಪಿಯಲ್ಲಿ ಕಂಡು ಬರ್ತಕ್ಕಂಥ ಆ ಎಲ್ಲ ಪದಗಳು ಅಥವಾ ಆ ಎಲ್ಲ ಶಬ್ದಗಳು ಯಾವ ಲ್ಯಾಂಗ್ವೇಜ್ ಭಾಷೆಯಲ್ಲಿ ಅದಪ್ಪ ಅಂದ್ರೆ ಅಕ್ಕಾಡಿಯನ್ ಭಾಷೆಯಲ್ಲಿ. ಹೀಗೆ ಅಕ್ಕಾಡಿಯನ್ ಭಾಷೆ ಮತ್ತು ಕ್ಯುನಿಫಾರಂ ಲಿಪಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಎಲ್ಲ ಶಬ್ದಗಳ ಸಂಗ್ರಹ ನಮಗೆ ಎಲ್ಲಿ ಕಾಣಬೇಕು ಅಂದ್ರೆ ಈ ಒಂದು ಶಾಸನದ ಮೇಲೆ. ಇನ್ನು ಈ ಶಾಸನ ಏನನ್ನ ಒಳಗೊಂಡಿದೆ ಹಾಗೂ ಇದರ ವಿಶೇಷತೆ ಏನು ಅಂದಾಗ ಈ ಒಂದು ಹಮ್ಮುರಬಿಯ ಕಾನೂನನ್ನು ತೆಗೆದುಕೊಂಡಾಗ ಈ ಹಮ್ಮುರಬಿಯ ಕಾನೂನಲ್ಲಿ ಮುಖ್ಯವಾಗಿ 282 ಕಾನೂನುಗಳು ಕಂಡು ಬರ್ತಾವೆ. ಎಷ್ಟ್ರೀ? 282 ಲಾಸ್. ಹಮ್ಮುರಬಿಯ ಕಾನೂನಲ್ಲಿ 282 ಕಾನೂನುಗಳು ಕಂಡು ಬರ್ತಾವೆ. ಇನ್ನು ಆ ಎಲ್ಲ ಕಾನೂನುಗಳು ರಚನೆ ಆಗಿರ್ತಕ್ಕಂಥ ಒಂದು ಲಿಪಿ ಅಂದಾಗ ಕ್ಯುನಿಫಾರಂ ಲಿಪಿಯಲ್ಲಿ. ಅಷ್ಟೇ ಅಲ್ಲದೆ ಅದು ಒಳಗೊಂಡಿರ್ತಕ್ಕಂಥ ಭಾಷೆ ಅಂದಾಗ ಅಕ್ಕಾಡಿಯನ್ ಭಾಷೆ. ಇನ್ನು ಈ ಅಕ್ಕಾಡಿಯನ್ ಭಾಷೆಯಲ್ಲಿ ಕಂಡು ಬರ್ತಕ್ಕಂಥ ಈ ಎಲ್ಲ 282 ಕಾನೂನು ತೆಗೆದುಕೊಂಡಾಗ ಅವೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟವಪ್ಪ ಅಂದ್ರೆ ಮನುಷ್ಯನ ಒಂದು ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಅಂಶಗಳು. ಹೀಗಾಗಿ ಮನುಷ್ಯನ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಏನ್ ಮಾಡಪ್ಪ ಅಂದ್ರೆ ಈ ಹಮ್ಮುರಬಿ ತನ್ನ ಒಂದು ಕಾನೂನು ಸಂಹಿತೆಯಲ್ಲಿ ಉಳಿಸಿದ. ಇನ್ನು ಈತ ಕಾನೂನು ಸಂಹಿತೆಯನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ಏನ್ ಮಾಡಿದಪ್ಪ ಅಂದ್ರೆ ಹಳೆಯ ಎಲ್ಲ ಕಾನೂನುಗಳನ್ನ ಕ್ರೋಢೀಕರಿಸಿಕೊಂಡು ಆ ಎಲ್ಲ ಹಳೆಯ ಕಾನೂನುಗಳು ಏನ್ ಮಾಡಪ್ಪ ಅಂದ್ರೆ ಸಂಖ್ಯೆಯನ್ನು ಕೊಡ್ಲಿಕ್ಕೆ ಆರಂಭಿಸಿದ. ಹೀಗೆ ಈ ಒಂದು ಸಂಖ್ಯೆಯನ್ನ ಕೊಡೋದ್ರಿಂದ ಏನ್ ಮಾಡಪ್ಪ ಅಂದ್ರೆ ಒಟ್ಟು 282 ಕಾನೂನುಗಳನ್ನ ರಚನೆ ಮಾಡಿದ. ಹೀಗೆ ಆ ಎಲ್ಲ ಕಾನೂನುಗಳು ಮುಖ್ಯವಾಗಿ ಯಾವುದರ ಒಂದು ತತ್ವದ ಅಡಿಯಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಜನರಿಗೆ ನ್ಯಾಯವನ್ನ ಒದಗಿಸುವುದು ಅಥವಾ ಸಂಪೂರ್ಣ ನ್ಯಾಯ ಒದಗಿಸುವುದು ರಾಜ್ಯದ ಜವಾಬ್ದಾರಿ ಅಂತಕ್ಕಂಥ ಒಂದು ತತ್ವದ ಅಡಿಯಲ್ಲಿ ಕಂಡು ಬರ್ತಾವ. ಯಾವ ತತ್ವದಲ್ಲಿ? ಸಂಪೂರ್ಣ ನ್ಯಾಯವನ್ನ ಒದಗಿಸುವುದು ರಾಜ್ಯದ ಜವಾಬ್ದಾರಿ ಅಂತಕ್ಕಂಥ ಒಂದು ತತ್ವದಡಿಯಲ್ಲಿ ಕಂಡು ಬರ್ತಾವ. ಯಾವ್ರೀ? ಈ ಎಲ್ಲ ಶಾಸನಗಳು. ಇನ್ನು ಅಷ್ಟೇ ಅಲ್ಲದೆ ಹಮ್ಮುರಬಿ ಅಂತ ತೆಗೆದುಕೊಂಡಾಗ ಈತನಿಗೂ ಸಹ ತನ್ನದೇ ಆಗಿರ್ತಕ್ಕಂಥ ಒಂದು ತತ್ವಗಳಿದ್ದು. ಉದಾಹರಣೆಗೆ ಟೀತ್ ಫಾರ್ ಟುತ್ ಅಂದ್ರೆ ಮುಯಿಗೆ ಮುಯಿ, ನಂತರ ಆನ್ ಇ ಫಾರ್ ಆನ್ ಇ ಕಣ್ಣಿಗೆ ಕಣ್ಣು, ನಂತರ ಎ ಟುತ್ ಫಾರ್ ಅ ಟುತ್ ಹಲ್ಲಿಗೆ ಹಲ್ಲು. ಹೀಗೆ ಹಮ್ಮುರಬಿಯ ಒಂದು ಕಾನೂನುಗಳನ್ನು ತೆಗೆದುಕೊಂಡಾಗ ಅವು ಮುಖ್ಯವಾಗಿ 4 ತತ್ವಗಳನ್ನ ಒಳಗೊಂಡಿದ್ದು. ಆ 4 ತತ್ವಗಳು ಯಾವಪ್ಪ ಅಂದ್ರೆ ಸೇಡಿಗೆ ಸೇಡು, ಮುಯಿಗೆ ಮುಯಿ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು. ಹೀಗೆ ಈ 4 ತತ್ವಗಳ ಅಡಿಯಲ್ಲಿ ಈ ಒಂದು ಹಮ್ಮುರಬಿಯ 282 ಕಾನೂನುಗಳು ಕಂಡು ಬರ್ತಾವೆ. ಇನ್ನು ಈ ಕಾನೂನುಗಳನ್ನು ಹೊರಡಿಸ್ತಕ್ಕಂಥ ಸಂದರ್ಭದಲ್ಲಿ ಆತ ಯಾವುದರ ಆಧಾರದ ಮೇಲೆ ಹೊರಡಿಸಿದ ಹೇಳ್ರಿ?
ಸಂಪೂರ್ಣ ನ್ಯಾಯವನ್ನು ಒದಗಿಸುವುದು ರಾಜ್ಯದ ಜವಾಬ್ದಾರಿ ಅಂತಕ್ಕಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಅಥವಾ ತತ್ವದ ಹಿನ್ನೆಲೆಯಲ್ಲಿ ಮಾಡಿದಪ್ಪ ಅಂದ್ರೆ ಈ ಒಂದು ಕಾನೂನು ಸಂಹಿತೆಗಳನ್ನು ಹೊರಡಿಸಿದ್ದ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಈ 782 ಕಾನೂನು ತೆಗೆದುಕೊಂಡಾಗ ಈ 782 ಕಾನೂನಲ್ಲಿ ಕಂಡು ಬರ್ತಕ್ಕಂತಹ ಎಲ್ಲ ವಿಷಯ ತೆಗೆದುಕೊಂಡಾಗ ಅದರಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 8 ಕಾನೂನುಗಳನ್ನು ತೆಗೆದುಕೊಂಡಾಗ ಆ 8 ಕಾನೂನುಗಳಪ್ಪ ಅಂದ್ರೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡವು. ಎಷ್ಟು ಪೈಕಿ ರೀ? 782 ಕಾನೂನುಗಳ ಪೈಕಿ 8 ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳು ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದವು. ಉದಾಹರಣೆಗೆ ಮೊದಲನೇ ಒಂದು ಕಾನೂನು ತೆಗೆದುಕೊಂಡಾಗ ಪರ್ಸನಲ್ ಪ್ರಾಪರ್ಟಿ, ವೈಯಕ್ತಿಕ ಆಸ್ತಿಯ ಬಗ್ಗೆ ಕಂಡು ಬರ್ತಕ್ಕಂಥ ಒಂದು ಕಾನೂನು ಆಗಿರ್ಬೋದು. ಎರಡನೇದಾಗಿ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಥವಾ ಟ್ರೇಡ್ ಆ್ಯಂಡ್ ಬಿಸ್ನೆಸ್, ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು. ಮೂರನೇದು ಆಕ್ಸಿಡೆಂಟಲ್ ಕೇಸಸ್ ಅಂದ್ರೆ ಅಪಘಾತಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು. ನಾಲ್ಕನೇದಾಗಿ ಮ್ಯಾರೇಜ್, ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು. ಐದನೇದಾಗಿ ಡಿವೋರ್ಸ್, ವಿವಾಹ ವಿಚ್ಛೇದನಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು. ಆರನೇದಾಗಿ ಲೇಬರ್ಸ್, ಕಾರ್ಮಿಕರಿಗೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು. ಏಳನೇದು ಸ್ಲೇವ್ಸ್, ಗುಲಾಮರಿಗೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು. ಎಂಟನೇದಾಗಿ ರೈಟ್ಸ್ ಆಫ್ ದಿ ಮೆನ್ ಅಂಡ್ ವುಮನ್, ಸ್ತ್ರೀ ಮತ್ತು ಪುರುಷರ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನುಗಳಾಗಿರ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಹಮ್ಮುರಬಿಯ ಒಂದು ಕಾನೂನು ಸಂಹಿತೆಯನ್ನು ತೆಗೆದುಕೊಂಡಾಗ ಅದರಲ್ಲಿ ಒಟ್ಟು 782 ಕಾನೂನುಗಳು ಕಂಡುಬರ್ತವು. ಅದರ ಪೈಕಿ ಮುಖ್ಯವಾಗಿ 8 ಕಾನೂನುಗಳು ಏನಕ್ಕಪ್ಪ ಅಂದ್ರೆ ಅತಿ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದುಕೊಂಡವು. ಒಂದು ವೈಯಕ್ತಿಕ ಆಸ್ತಿಗೆ ಸಂಬಂಧಿಸಿದಂಥ ಕಾನೂನುಗಳಾಗಿರ್ಬೋದು, ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದಂಥ ಕಾನೂನುಗಳಾಗಿರ್ಬೋದು, ಅಪಘಾತಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು, ನಂತರ ವಿವಾಹ ಅಥವಾ ಮದುವೆಗೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು, ವಿವಾಹ ವಿಚ್ಛೇದನಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು, ಕಾರ್ಮಿಕರಿಗೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು, ನಂತರ ಗುಲಾಮರಿಗೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು, ಸ್ತ್ರೀ ಮತ್ತು ಪುರುಷರ ಹಕ್ಕುಗಳಿಗೆ ಸಂಬಂಧಿಸಿರ್ತಕ್ಕ ಕಾನೂನುಗಳಾಗಿರ್ಬೋದು. ಹೀಗೆ ಇವೆಲ್ಲವೂ ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಈ ಒಂದು ಕಾನೂನು ಸಂಹಿತೆಯಲ್ಲಿ. ಯಾರ ಕಾನೂನು ಸಂಹಿತೆಯಲ್ರಿ? ಈ ಒಂದು ಹಮ್ಮುರಬಿಯ ಕಾನೂನು ಸಂಹಿತೆಯಲ್ಲಿ. ಹೀಗೆ ಈ ಹಮ್ಮುರಬಿಯ ಕಾನೂನು ಸಂಹಿತೆಯಲ್ಲಿ ಇಷ್ಟೆಲ್ಲ ಕಂಡು ಬರೋದು ಅಷ್ಟೇ ಅಲ್ಲದೆ ಈ ಒಂದು ಶಿಲಾಫಲಕ ಏನಾಗಿತ್ತಪ್ಪ ಅಂದ್ರೆ ಇದರ ಒಂದು ಆಕಾರದ ಹಿನ್ನೆಲೆ ಬಂದ ಇದು 2.25 ಮೀಟರ್ ಅಥವಾ 7.4 ಅಡಿ ಎತ್ತರವಾಗಿತ್ತು. ಎಷ್ಟು ಎತ್ತರ ಐತ್ರಿ? 7.4 ಅಡಿ ಎತ್ತರವಾಗಿತ್ತು. ಯಾವ್ದ್ರಿ? ಈ ಒಂದು ಶಿಲಾಫಲಕ ಅಥವಾ ಶಿಲೆ. ಈ ಒಂದು ಶಿಲೆ ಮೇಲೆ ಏನಾಕತ್ರಿ? ಈ ಒಂದು ಹಮ್ಮುರಬಿಯ ಕಾನೂನು. ಇನ್ನು ಈ ಎಲ್ಲ ಕಾನೂನುಗಳ ಒಂದು ಸಂಕ್ಷಿಪ್ತ ವಿಷಯದ ಹಿನ್ನೆಲೆ ಬಂದ ಯಾವ ತತ್ವದಲ್ಲಿ ಕಂಡು ಬರ್ತವೆ ಹೇಳ್ರಿ? ಹಲ್ಲಿಗೆ ಹಲ್ಲು, ಮುಯಿಗೆ ಮುಯಿ, ಕಣ್ಣಿಗೆ ಕಣ್ಣು, ಸೇಡಿಗೆ ಸೇಡು. ಯಾಕಪ್ಪ ಅಂದ್ರೆ ಇವೆಲ್ಲ ತತ್ವಗಳನ್ನ ಯಾಕೆ ಆತ ಅಳವಡಿಸಿಕೊಂಡಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ, ಉದಾಹರಣೆಗೆ ಒಬ್ಬ ವೈದ್ಯ ರೋಗಿಗೆ ಚಿಕಿತ್ಸೆ ನೀಡುವಲ್ಲಿ ಆತ ವಿಫಲನಾಗಿದ್ದೇ ಆದರೆ ಆತನಿಗೆ ದಂಡವನ್ನು ವಿಧಿಸಬಹುದು. ಅಷ್ಟೇ ಅಲ್ಲದೆ ಸ್ತ್ರೀಗೆ ಪುರುಷನಷ್ಟೇ ಸಮಾನವಾಗಿರ್ತಕ್ಕಂಥ ಒಂದು ಹಕ್ಕುಗಳಿವೆ. ಅಷ್ಟೇ ಅಲ್ಲದೆ ಒಬ್ಬ ಶಿಕ್ಷಕ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡದೇ ಹೋದರೆ, ಹೀಗೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಎಲ್ಲ ನ್ಯಾಯವನ್ನ ಜನರಿಗೆ ಒದಗಿಸುವ ಸಲುವಾಗಿ ಏನು ಮಾಡಿದಪ್ಪ ಅಂದ್ರೆ ಈ ಒಂದು ಕಾನೂನುಗಳನ್ನ ಜಾರಿಗೆ ತಂದ. ಇದಿಷ್ಟು ಏನಪ್ಪಾ ಅಂದ್ರೆ ಹಮ್ಮುರಬಿಯ ಕಾನೂನು ಸಂಹಿತೆ ಅಂತಕ್ಕಂಥ ವಿಷಯ ಒಳಗೊಂಡಿರ್ತಕ್ಕಂಥ ಒಂದು ಪ್ರಮುಖ ವಿಷಯ ಅಂತ ಹೇಳ್ಬೋದು. ಹಮ್ಮುರಬಿಯ ಕಾನೂನು ಸಂಹಿತೆ ನೋಡಿದ ನಂತರ ಮತ್ತೆ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯ ಸಾಮಾಜಿಕ ಸ್ಥಿತಿ ಅಂತಕ್ಕಂಥ ವಿಷಯದ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.